ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಈ ಹಂತದ ಬೆಳವಣಿಗೆಗೆ ಕಾರಣೀಭೂತರಾದಂಥ ನನ್ನ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ ಈ ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ನ ಗ್ರ್ಯಾಜುಯೇಷನ್ ಡೇನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯರು ಮತ್ತು ನನ್ನ ಪ್ರತಿಯೊಂದು ಹೆಜ್ಜೆಗೂ ತನ್ನ ಹೆಜ್ಜೆಯನ್ನು ಹಾಕುತ್ತಿರುವಂಥ ಆತ್ಮೀಯರಾದಂಥ ಕಿರಣ್ ಸರ್ ಅವರೇ, ಕಿರಣ್ ಸರ್ನ ಆತ್ಮೀಯ ಸ್ನೇಹಿತರು ಚಂದ್ರಣ್ಣನವರೇ, ರುದ್ರಣ್ಣನವರೇ, ನಾಗೇಶಣ್ಣನವರೇ, ಸಿದ್ದೇಶ್ ಸರ್ ಅವರೇ, ಶ್ರೀಧರ್ ಪಾಟೀಲ್ರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಮುದ್ದು ಮಕ್ಕಳೇ, ಊಟ ಹಾಳಾದರೆ ಒಂದು ದಿನದ ನಷ್ಟ, ಬೆಳೆ ಹಾಳಾದರೆ 1 ವರ್ಷದ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ. ಆ ನಿಟ್ಟಿನಲ್ಲಿ ಒಂದು ಮಕ್ಕಳಿಗೆ ಒಳ್ಳೆಯ ವಿದ್ಯಾವನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ ಮಾಡ್ತಾ ಇದೆ. ಅಂದರೆ ವಿಶೇಷವಾಗಿ ಈ ಮಕ್ಕಳಿಗೆ ಕಲಿಕೆಯ ತರಬೇತಿಯಲ್ಲಿ ಅನ್ಯ ಶಾಲೆಗಳಿಗೆ ಬಹಳ ವ್ಯತ್ಯಾಸ ಇದೆ. ಆ ಅನ್ಯ ಶಾಲೆಯಲ್ಲಿ ವ್ಯತ್ಯಾಸಕ್ಕೆ ಇಲ್ಲಿಗೆ ಏನು ಡಿಫರೆನ್ಸ್ ಇದೆ ಅಂಥೇಳಿ ಸುಮಾರು ಸಲ ನಾವು ವಿಶ್ಲೇಷಣೆ ಮಾಡಿದಾಗ ಈ ಮಕ್ಕಳಿಗೆ ಒಂದು ಅಂಶವನ್ನು, ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ಕಲಿಸ್ಬೇಕು. ಅದೇನು ಅಂದರೆ, ಜೀವನದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ನಾವು ಮಾಡುವಂಥ ಕರ್ತವ್ಯದಲ್ಲೂ ವೈ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿ ಯಾವುದೇ ಕೆಲಸ ಇದ್ರೂ ನಾವು ಏನು ಮಾಡಬೇಕು, ಯಾಕೆ ಅಂತ ನಾವು ಕ್ವಶನ್ ಮಾಡ್ಕೋಬೇಕು. ಈ IQ ಅಂತ ಹೇಳ್ತೀವಲ್ಲ, IQ ಡೆವಲಪ್ ಆಗೋದು ಈ ಕ್ವಶನ್ಸ್ನ ಮಕ್ಕಳಿಗೆ ಪ್ರತಿಯೊಂದು ನಾವು ಮಾತಾಡಿದಾಗ ಆ ಸ್ಟಿಮ್ಯುಲಸ್ ಡೆವಲಪ್ ಆದಾಗ ಮಕ್ಕಳಿಗೆ ಅದು ಕ್ವಶನ್ ಆಗಿ ಉಳಿದಿರುತ್ತೆ. ಆ ಕ್ವಶನ್ ಕ್ಯೂ ಹೋಗಿ IQ ಆಗ್ತದೆ, ಅಂದರೆ ಮೆಮೊರಿ ಅಂತ ಆಗ್ತದಲ್ಲ, ಏನಿದು IQ ಡೆವಲಪ್ಮೆಂಟು ಅದೇ ರೀತಿಯಲ್ಲಿ ಆಗೋದು ಅಂತ ಹೇಳಿ. ಆ ವೈ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕು. ಏನದು ವೈ ಅಂತಂದರೆ, ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಸಲ ಒಂದು ದೊಡ್ಡ ಟವರ್ ಇರುತ್ತೆ, ಕುತುಬ್ ಮಿನಾರ್ ಅಂತ ಇಟ್ಕೊಳ್ಳಿ. ಸಿಕ್ಕಾಬಟ್ಟೆ ಅದು ಗಲೀಜ್ ಆಗ್ತಾ ಇರುತ್ತೆ, ಅದು ಮೇಂಟೆನೆನ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಅದನ್ನು ಸರಿ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅದನ್ನು ಅವಾಗ ಎಷ್ಟು ವಿಶ್ಲೇಷಣೆ ಮಾಡಿದ್ರು ಗೊತ್ತಾಗಲ್ಲ. ಅವಾಗ ಒಂದು ತಂಡವನ್ನು ಕರೆಸ್ತಾರೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ. ಅವಾಗ ಅವ್ರು ಬಂದಾಗ ಒಂದು ಫಸ್ಟ್ ಕ್ವಶನ್ ಹಾಕ್ತಾರೆ, ಯಾಕೆ ಇಷ್ಟು ಗಲೀಜ್ ಆಗ್ತಾ ಇದೆ ಅಂತ ಹೇಳಿ. ಯಾಕೆ ಇಷ್ಟು ಗಲೀಜ್ ಆಗ್ತಾ ಇದೆ ಅಂದರೆ, ಆ ಕುತುಬ್ ಮಿನಾರ್ ಟವರ್ ಮೇಲ್ಗಡೆ ಪಾರಿವಾಳಗಳು ಜಾಸ್ತಿ ಆಗಿದೆ ಅಂತ. ಮತ್ತೆ ಕ್ವಶನ್ ಬರ್ತದೆ, ಯಾಕೆ ಪಾರಿವಾಳಗಳು ಜಾಸ್ತಿ ಆಗಿದೆ ಅಂತ. ಪಾರಿವಾಳಗಳು ಯಾಕೆ ಜಾಸ್ತಿ ಆಗಿದೆ ಅಂದರೆ, ಆ ಪಾರಿವಾಳಗಳು ಬರ್ತಾ ಇದ್ದು ಯಾದಕ್ಕೆ ಅಂತಂದರೆ, ಅಲ್ಲಿನ ಹಲ್ಲಿಗಳನ್ನು ತಿನ್ನೋದಕ್ಕೋಸ್ಕರ ಹಲ್ಲಿಗಳು ಜಾಸ್ತಿ ಆಗಿದೆ ಅಂತ. ಹಲ್ಲಿಗಳು ಯಾಕೆ ಜಾಸ್ತಿ ಆಗಿದೆ ಅಂತ ಮತ್ತೆ ಕ್ವಶನ್ ಬರ್ತದೆ. ಹಲ್ಲಿ ಯಾಕೆ ಜಾಸ್ತಿ ಆಗಿದೆ ಅಂದರೆ, ಅಲ್ಲಿ ತುಂಬ ಜೇಡರ ಬಲೆಗಳು ಇದೆ, ಜೇಡವನ್ನು ತಿನ್ನೋದಕ್ಕೋಸ್ಕರ ಹಲ್ಲಿಗಳು ಜಾಸ್ತಿ ಆಯಿತು. ಮತ್ತೆ ಜೇಡ ಯಾಕೆ ಜಾಸ್ತಿ ಆಯಿತು ಅಂದರೆ, ಅಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತಿತ್ತು, ಸೊಳ್ಳೆ ತಿನ್ನೋದಕ್ಕೋಸ್ಕರ ಜೇಡರುಗಳು ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಕ್ವಶನ್ ಬರ್ತದೆ, ಸೊಳ್ಳೆ ಯಾಕೆ ಜಾಸ್ತಿ ಆಯಿತು ಅಂದರೆ, ಮುಂಚೆ ಕುತುಬಿನ ಟವರಿಗೆ ಆ ಲೈಟ್, ಫೋಕಸ್ ಲೈಟು ಚೆನ್ನಾಗಿ ಕಾಣಲಿ ಅಂತೇಳಿ ಲೇಟಾಗಿ ಹಾಕೋದನ್ನ ಸ್ವಲ್ಪ ಮುಂಚೆನೇ ಕಾಣಲಿ ಅಂತ ಬೇಗ ಹಾಕೋದಕ್ಕೆ ಶುರು ಮಾಡಿದ್ರು. ಮುಸ್ಸಂಜೆಯಲ್ಲಿ ಬೆಳಕಾದಾಗ ಸೊಳ್ಳೆಗಳು ಜಾಸ್ತಿ ಆಯಿತು, ಅದನ್ನು ತಿನ್ನೋಕ್ಕೆ ಜೇಡ ಬಂತು, ಜೇಡ ಜಾಸ್ತಿ ಆಯಿತು, ಅದನ್ನು ತಿನ್ನೋದಕ್ಕೆ ಹಲ್ಲಿಗಳು ಬಂತು, ಹಲ್ಲಿ ತಿನ್ನೋದಕ್ಕೋಸ್ಕರ ಪಾರಿವಾಳ ಬಂತು, ಪಾರಿವಾಳದಿಂದ ಗಲೀಜಾಯಿತು ಅಂತ ಹೇಳಿ. ಅಂದರೆ ಒಂದಕ್ಕೊಂದು ಹುಡ್ಕೊಂಡು ಹೋದಾಗ ವೈ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮಗೆ ಬುಕ್ಕೇ ಇದೆ ವೈ ಅಂತೇಳಿ, ಒಂದು ದರ್ ಇಸ್ ಅ ಬುಕ್, 300-400 ಪೇಜಸ್ ಬುಕ್ಕೇ ಇದೆ ವೈ ಅಂತೇಳಿ. ಜೀವನದಲ್ಲಿ ಆ ವೈ ಅನ್ನೋದು ಬಹಳ ಮುಖ್ಯ, ಪ್ರಮುಖ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸುತ್ತೆ. ಅದೇ ಥರ ಮಕ್ಕಳಲ್ಲಿ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ಅಂದರೆ, ನಮಗೆ ಕ್ವಶನ್ ಮಾಡೋದು, ಆನ್ಸರ್ ಕೊಡಲ್ಲ, ಕ್ವಶನ್ ಕೇಳೋದು, ಅದು ಬಹಳ ಮುಖ್ಯ. ಅಂದರೆ ಆ ವೈ ಅನ್ನೋದನ್ನ ಮಕ್ಕಳಲ್ಲಿ ಡೆವಲಪ್ ಮಾಡುವಂಥ ಒಂದು ಗುಣವನ್ನು ಈ ಶಾಲೆಯಲ್ಲಿ ಕಲಿಸ್ತಿರೋದು ಒಂದು ವಿಶೇಷತೆ ಅಂತ ಹೇಳಿ.
ಈ ವೈ ಅನ್ನೋದು ಯಾಕೆ ಬೇಕು ಅಂದ್ರೆ ನಮಗೆ ಒಬ್ಬ ಮೈಕ್ರೋಬಯಾಲಜಿಸ್ಟು ಒಂದು ಪ್ಲೇಟಲ್ಲಿ ಈಸ್ಟ್ ಅಂದರೆ ಫಂಗಲ್ನ ಇದನ್ನ ಸ್ಟೆಫಲೋಕಾಕಲ್ ಕಾಲನೀಸ ಹಾಕಿ ಹೋಗಿರ್ತಾನೆ. ಒಂದು 3 ದಿನ ರಜೆ ಹೋಗ್ಬೇಕಾಗಿರುತ್ತೆ, ಹೋಗಿ ವಾಪಸ್ ಬರೋದು ಲೇಟ್ ಆಗುತ್ತೆ. ಲೇಟ್ ಆದಾಗ ಬಂದಾಗ ಅವನು ನೋಡ್ತಾನೆ ಆ ಸ್ಟೆಫಲೋಕಾಕಸ್ ಕಾಲನಿ ಗ್ರೋತ್ ಆಗಬೇಕಾಗಿತ್ತು, ಕೆಲವು ಕಡೆ ಅಲ್ಲಿ ಫಂಗಸ್ ಬಂದಿತ್ತು ಅಂತ. ಅವ್ನು ಮತ್ತೆ ಕ್ವಶನ್ ಹಾಕೊಂತಾನೆ, ವೈ ಯಾಕೆ ಫಂಗಸ್ ಬಂತು ಅಂತ. ತುಂಬ ದಿನ ಇಟ್ಟಾಗ ಬೂಸ್ಟ್ ಬರುತ್ತೆ, ಫುಡ್ ಇಟ್ಟರು ಬೂಸ್ಟ್ ಬರುತ್ತೆ, ಅದೇ ಥರ ಫಂಗಸ್ ಡೆವಲಪ್ ಆಗಿತ್ತು. ಮತ್ತೆ ಅಲ್ಲಿ ನೋಡ್ತಾನೆ ಯಾಕೆ ಸ್ಟೆಫಲೋಕಾಕಸ್ ಕಾಲೋನಿ ಯಾಕೆ ಈ ಫಂಗಸ್ ಬಂದಿದ್ದಂಥ ಜಾಗದಲ್ಲಿ ಬೆಳವಣಿಗೆ ಆಗಿಲ್ಲ ಅಂತ ಕ್ವಶನ್ ಮಾಡ್ಕೊತಾನೆ. ಅವಾಗ ಅವನಿಗೊಂದು ಮತ್ತೆ ವೈ ಅಂತ ಕ್ವಶನ್ ಮಾಡ್ಕೊಂಡಾಗ ಅದನ್ನ ಸ್ಟೆಫಲೋಕಾಕಲ್ ಕಾಲೋನಿಯ ಮತ್ತೆ ಮಲ್ಟಿಪಲ್ ಡಿಸ್ಕ್ ಮೇಲೆ ಹಾಕ್ಬಿಟ್ಟು ಇದೇ ಫಂಗಸ್ನ ಜೊತೆಗಿಡ್ತಾನೆ. ಆ ಜೊತೆಗಿಟ್ಟಾಗ ಎಲ್ಲೆಲ್ಲಿ ಫಂಗಸ್ ಬೆಳವಣಿಗೆ ಆಗಿರುತ್ತೋ ಅಲ್ಲಿ ಆ ಸ್ಟೆಫಲೋಕಾಕಲ್ ಬ್ಯಾಕ್ಟೀರಿಯಾ ಬೆಳವಣಿಗೆ ಆಗಲ್ಲ. ಸ್ಟೆಫಲೋಕಾಕಲ್ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಗೆ ಕುರ ಆದಾಗ ನೋವು ಆಗ್ತದಲ್ಲ, ಕುರ ಉತ್ಪತ್ತಿ ಮಾಡುತ್ತಲ್ಲ ಅದು ಬ್ಯಾಕ್ಟೀರಿಯಾ. ಪಸ್ ಆದಾಗ ಎಲ್ಲಿ ಉತ್ಪತ್ತಿ ಮಾಡಿ ನಮಗೆ ನೋವು ಮಾಡ್ತದೋ ಅದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾವನ್ನ ಸಾಯಿಸೋದಕ್ಕೋಸ್ಕರ ಅವನಿಗೆ ಅರ್ಥ ಆಗ್ತದೆ ಈ ಸ್ಟೆಫಲೋಕಾಕಲ್ ಫಂಗಸ್ ಗ್ರೋತ್ ಎಲ್ಲ ಆಗಲ್ಲ ಅಂದ್ರೆ ಈ ಎಲ್ಲಿ ಫಂಗಸ್ ಬೆಳವಣಿಗೆ ಆಗಿರುತ್ತೋ ಅಲ್ಲ ಆಗಲ್ಲ. ಹಾಗಾಗಿ ಈ ಫಂಗಸ್ನ ಈ ಸ್ಟೆಫಲೋಕಾಕಲ್ ಕಾಲನೀಸ್ನ ಗ್ರೋತ್ನ ತಡೆಯುವಂಥ ಶಕ್ತಿ ಇದೆ ಅಂತ ಹೇಳಿ ಅದರಿಂದ ಎಕ್ಸ್ಟ್ರಾಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ಪೆನ್ಸಿಲಿನ್ ನೋಟೇಟಮ್ ಅಂದರೆ ಇಷ್ಟು ನೂರಾರು ವರ್ಷಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡುತ್ತಿರುವಂಥ ಪೆನ್ಸಿಲಿನ್ ಅಮಾಕ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ನ ಕಂಡಿಡಿಯಕ್ಕೆ ಯಾಕೆ ಆಯಿತು ಅಂದರೆ ಈ ವೈ ಅನ್ನೋ ಕ್ವಶನ್ನಿಂದ ಅಂತ ಹೇಳಿ. ಅದಕ್ಕೋಸ್ಕರ ಜೀವನದಲ್ಲಿ ಬಹಳ ಮುಖ್ಯವಾಗಿ ಈ ವೈ ಅನ್ನೋದು ಬೇಕು. ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ಈ ಕ್ವಶನ್ ಹಾಕುವ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಕ್ವಶನ್ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದೆ. ಆ ಕೆಲಸವನ್ನು ಯಾವ್ದು ಮಾಡ್ತಿದೆ ಅಂದರೆ ಅದು ಓಪನ್ ಮೈಂಡ್ ಶಾಲೆ ಮಾಡ್ತಿದೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ತರ್ಕಗಳು ಆಗ್ತದೆ ನಮಗೂ, ಕಿರಣ್ ಸರ್ಗೂ ವಾದ ವಿವಾದಗಳು ಆಗ್ತಾ ಇರುತ್ತೆ ನನಗೂ ಅವ್ರಿಗೂ, ಅಂದರೆ ಈ ಶಾಲೆದು ಇದು ಗುಣಮಟ್ಟದ ಬಗ್ಗೆ. ಮೊನ್ನೆ ನನಗೆ ಸಿಟ್ಟತ್ತಿ ರೇಗಿ ನನ್ನ ಮಗಳದ್ದು ಒಂದು ಕ್ವಶನ್ ಪೇಪರ್ ಇತ್ತು, ಅದನ್ನು ತಗೊಂಡು ನಿಮ್ಮ ಶಾಲೆದು ಕಳಿಸ್ರಿ ಕ್ವಶನ್ ಪೇಪರ್ ಅಂತ ನೋಡಿದೆ. ಅವಾಗ ಆ ಕ್ವಶನ್ ಪೇಪರ್ನ ಕಂಪೇರ್ ಮಾಡಿದೆ, ಸುಮಾರು ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ನು ಶ್ರೀಧರ್ ಪಾಟೀಲ್ ತರಿಸಿ ಕಂಪೇರ್ ಮಾಡಿದೆ. ಆಮೇಲೆ ನನಗೆ ನಮ್ಮ ಮಗಳಿಗೆ ಶಾಲೆಯಲ್ಲಿ ಇದು ಬರೆದಿತ್ತು, ವಾಟ್ ಈಸ್ ದ ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಮರ್ಕ್ಯೂರಿ. ಅರ್ಥ ಆಯ್ತಲ್ಲ, ಈ ಥರ ಬರೀ ಮೆಮೊರೈಸನ್ ಮಾಡುವಂಥ ಕ್ವಶನ್ಸೇ ಇತ್ತು. ಅದಾದ್ಮೇಲೆ ಇವ್ರದ್ದು ಕ್ವಶನ್ಸ್ನ ನೋಡಿದೆ, ಅವಾಗ ಬಂದಿದ್ದನ್ನು ನೋಡಿ ನಾನು ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸುಮಾರು ಜನ ನನ್ನ ಆತ್ಮೀಯರಿಗೆಲ್ಲ ಕಳಿಸ್ದೆ ಆ್ಯಂಡ್ ನನ್ನ ಮಗಳಿಗೂ ಕಳಿಸ್ದೆ. ಅವಾಗ ಅವಳು ಹೇಳಿದ್ಲು, ಪಾಪ ಇದು ಇಂಟೆಲೆಕ್ಚುಯಲ್ ಬೇಸ್ಡ್ ಕ್ವಶನ್ಸೇ ಇದೆ ಇದು ಫುಲ್ಲು ಅಂತ ಹೇಳಿ. ಅವಾಗ ನನಗೆ ಅನಿಸ್ತು ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಕ್ವಶನ್ ಪೇಪರಲ್ಲೂ ವ್ಯತ್ಯಾಸ. ನೀವು ಸುಮ್ಮನೆ ಕಂಪೇರ್ ಮಾಡಿ ನೋಡಿ, ಬೇರೆ ಶಾಲೆಯಲ್ಲಿ ಓದುವಂಥ ಮಕ್ಕಳ ಕ್ವಶನ್ ಪೇಪರ್ನ, ಓಪನ್ ಮೈಂಡ್ ಶಾಲೆಯ ಮಕ್ಕಳ ಕ್ವಶನ್ ಪೇಪರ್ನ ನೋಡಿ, ಅವಾಗ ನಿಮಗೆ ಅರ್ಥ ಆಗ್ತದೆ ಯಾವ ಥಾಟ್ ಪ್ರೋಸೆಸ್ನ, ಯಾವ ಥಿಂಕಿಂಗ್ ಪ್ರೋಸೆಸ್ನ ಈ ಶಾಲೆಯಲ್ಲಿ ಅಡಾಪ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಸುಮಾರು ವಾದ ಆಗಿದೆ. ವಾದ ಅಂದ್ರೆ ನಾನು ಸೋತಿದ್ದೀನಿ, ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡ್ತೀನಿ ಈ ಕ್ವಶನ್ ಪೇಪರ್ನ ನೋಡಿ. ಬಟ್ ಇನ್ನೂ ವಾದ ಮುಗ್ದಿಲ್ಲ, ಇನ್ನೂ ಮಾಡಬೇಕಿದೆ, ಬಟ್ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆ. ಬಟ್ ನಿಜವಾಗ್ಲೂ ಅದು ಡಿಫ್ರೆನ್ಸ್ ಇದೆ. ಅಂದರೆ ದರ್ ಇಸ್ ಎ ಇಂಟೆಲೆಕ್ಚುಯಲ್ ಥಾಟ್ ಪ್ರೋಸೆಸ್ಸನ್ನು ಸೀಡ್ ಮಾಡುವಂಥದ್ದು, ಬಿತ್ತನೆ ಮಾಡುವಂಥ ಬೀಜವನ್ನು ಬಿತ್ತನೆ ಮಾಡುವಂಥ ಒಂದು ಪ್ರೋಸೆಸ್ಸು ಓಪನ್ ಮೈಂಡ್ ಶಾಲೆಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಒಪ್ಕೊತೀನಿ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ನಾವೆಲ್ಲ ಬರೀ ಮಾರ್ಕ್ಸಿಂದ ಓಡ್ತಾ ಇದ್ದೀವಿ. ಮಾರ್ಕ್ಸ್ ಬೇಕು. ಮಕ್ಕಳಿಗೆ ಏನು ಬೇಕು ಅಂದರೆ ಮಾರ್ಕ್ಸ್ ಬೇಕು, ಮಾರ್ಕ್ಸ್ ಬೇಕು ಅಂದರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂತ. ಓದು ಒಕ್ಕಾಲು ಅಂತಂದ್ರೆ ಬರೀ ಓದಿಸಿ ನಾವೇನ್ ಮಾಡ್ತಾ ಇದೀವಿ, ಓದು ಒಕ್ಕಾಲು ನೋಡ್ಲಿ 25% ಮಾತ್ರ. ಬುದ್ಧಿ ಎಷ್ಟು 75% ನಮ್ಮ ಜೀವನದಲ್ಲಿ ಬೇಕಾಗಿರೋದು. ಅದಕ್ಕೆ ಓದು ಏನ್ ಮಾಡ್ತು ಅಂದ್ರೆ ಕೆಲಸ ಮಾಡ್ತು ಅಂತ. ಈಗ ಏನ್ ಮಾಡ್ತೀಯಾ, ಓದಿಸ್ತೀಯಾ, ಲೋಕೆ ಕೆಲಸ ಮಾಡಿಸ್ತೀಯಾ ಅಂತ ಹೇಳಿ. ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ ದೇಶ ಆಳ್ತು ಅಂತ ಹೇಳಿ. ಬುದ್ಧಿ ಏನ್ ಮಾಡ್ತು, ದೇಶ ಆಳ್ತು ಅಂತ. ಇದನ್ನೇ ಹೇಳ್ತಾ ಇದೆ. ಅಂದ್ರೆ ಎಂಟರ್ಪ್ರಿನರ್ಶಿಪ್ನ ಬೆಳೆಯುವಂತ ಒಂದು ಕಾರ್ಯ ಒಂದು ಆಗ್ಬೇಕು, ಮಕ್ಕಳಲ್ಲಿ ಬಿತ್ತನೆ ಆಗ್ಬೇಕು ಅಂತ ಹೇಳಿ. ಒಂದು ಆಶ್ಚರ್ಯ ಆಗ್ತದೆ ನೀವು ನೋಡಿ, ಇವತ್ತಿನ ವರ್ಲ್ಡ್ ಅಲ್ಲಿ ಯಾರು ಟಾಪ್ ಮೋಸ್ಟಿಗೆ, ಯಾರು ಫಾಸ್ಟಾಗಿ ಗ್ರೋತ್ ಆಗ್ತಿದ್ದಾರೆ ಅಂತ ಹೇಳಿ. ಯಾರು ಫಾಸ್ಟಾಗಿ, ನಮಗೆ ಸಂಜೆ ಆದ್ಮೇಲೆ ಭಾನುವಾರ, ಸ್ಯಾಟರ್ಡೆ ಸಂಜೆ ಆದ್ಮೇಲೆ ಅಥವಾ ಭಾನುವಾರ ಆದ್ಮೇಲೆ ಮನೇಲಿ ಒಂದು 10 ಜನ ಇದ್ರೆ ಒಬ್ಬೊಬ್ರಿಗೆ ಒಂದೊಂದು ತಿನ್ನಕ್ಕೆ ಆಸೆ. ಒಬ್ರಿಗೆ ಐಸ್ ಕ್ರೀಮ್ ತಿನ್ನಕ್ಕೆ ಆಸೆ, ಒಬ್ರಿಗೆ ಪಾನಿಪುರಿ ತಿನ್ನಕ್ಕೆ ಆಸೆ, ಒಬ್ರಿಗೆ ಪಿಜ್ಜಾ ತಿನ್ನಕ್ಕೆ ಆಸೆ. ಕರೆಕ್ಟ್ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ. ಎಲ್ಲ ಒಂದೇ ಕಡೆ ಎಲ್ಲಿ ಸಿಗ್ತದೆ? ಸೊ ನಾವು ಎಷ್ಟು ಪ್ಲಾನ್ಡ್ ಆಗಿ ಮಾಡಿದ್ರೆ ನೋಡಿ, ಒಂದು ಹೋಟ್ಲ್ ಇಡ್ಲಿಲ್ಲ, ಒಂದು ಪಿಜ್ಜಾ ಅಂಗಡಿ ಇಡ್ಲಿಲ್ಲ, ಅದಕ್ಕೊಂದು ಯಾರು ಕೆಲಸಗಾರನ ಇಡ್ಲಿಲ್ಲ. ಆದ್ರೆ ಮನೆಗೆ ಬರುವಂತಹ ಒಂದು ಪ್ರವೃತ್ತಿ, ನೀವು ಬಟನ್ ಒತ್ತಿದ್ರೆ, ಝೊಮ್ಯಾಟೊ ಒತ್ತಿದ್ರೆ ನೀ ಎಲ್ಲ ಅಷ್ಟು ಐಟಮ್ಸ್ ತಂದು ಮನೆಗೆ ಕೊಡುವಂತ ಒಂದು ವ್ಯವಸ್ಥೆ. ಪೆಟ್ರೋಲ್ ಹಾಕ್ಸಿಲ್ಲ, ಗಾಡಿ ತಗೊಂಡ್ಲಿಲ್ಲ, ಹೌದಲ್ವಾ?
ಯಾರಿಗೂ ಮಾಡಿದ್ರೆ ಆ ಟೆಕ್ನಾಲಜಿಯಲ್ಲಿ ಎಷ್ಟು ಮಟ್ಟಿಗೆ ಅವನು ಇನ್ವೆಂಟ್ ಮಾಡ್ದ. ಝೊಮ್ಯಾಟೊ ಮತ್ತೆ ಏನು ಇನ್ನೊಂದು ಯಾವುದೋ ಇದಲ್ಲ ಸ್ವಿಗ್ಗಿ, ಇವತ್ತು ಎಷ್ಟು ಟರ್ನ್ ಓವರ್ ಬಿಸ್ನೆಸ್ನ ನಾವು ಮಾಡ್ತಿದ್ರೆ ಅಂತ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಅಂತ ಹೇಳಿ. ಅದೇ ಥರ ನೀವು ಬೆಂಗಳೂರಲ್ಲಿ ಯಾವುದೋ ಒಂದು ಮೂಲೆಗೆ ಹೋದ್ರೆ ಯಾವ ವೆಹಿಕಲ್ ಹುಡುಕ್ಬೇಕು ಅಂತ ಗೊತ್ತಿಲ್ಲ, ನೀವು ಊಬರ್ ಅಂತ ಓದ್ತಿದ್ರೆ ಕರೆಕ್ಟಾಗಿ ಬಂದು ನಮ್ಮ ಎಲ್ಲಿರ್ತೀವೋ ಅಲ್ಲಿ ಬಂದು ನಿಲ್ತಾರೆ, ಯಾವ ಜಾಗಕ್ಕೋಸ್ಕರ ಬೇಕೋ ಅಲ್ಲಿಗೆ ಬಿಡ್ತಾರೆ. ಅವನು ಅಷ್ಟೇ, ಯಾವ ಟ್ಯಾಕ್ಸಿ ತೊಗೊಳ್ಲಿಲ್ಲ, ಡೀಸೆಲ್ ಹಾಕ್ಸ್ಲಿಲ್ಲ, ಅವನಿಗೆ ಯಾರಿಗೂ ರೆಂಟ್ ಕೊಡಲಿಲ್ಲ, ಅವನಿಗೆ ಯಾರಿಗೂ ಸಂಬಳ ಕೊಡಲಿಲ್ಲ. ಎಷ್ಟು ಗ್ರಾಹಕರಿಗೆ ಮತ್ತೆ ಏನು ಬೇಕು ಅನ್ನೋದನ್ನ ಜಾಯಿನ್ ಮಾಡುವಂಥ ಟೆಕ್ನಾಲಜಿ ಇದೆ, ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಹೇಳೋದು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಓದು ಏನು ಮಾಡ್ತು, ಕೆಲಸ ಮಾಡ್ತು, ಬುದ್ಧಿ ಏನು ಮಾಡ್ತು, ದೇಶ ಆಳ್ತು ಅಂತ. ಹಾಗ ಆ ನಿಟ್ಟಿನಲ್ಲಿ ನಿಮ್ಗೆ ಅನಿಸ್ಬೋದು, ಏನೋ ನನ್ನ ಮಕ್ಕಳಿಗೆಲ್ಲ ಏನು ಕಾಂಪಿಟೇಷನ್ ವರ್ಲ್ಡಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ಇದು ಮಾತ್ರ ಬಹಳ ಗೊತ್ತಿರಬೇಕು. ಯಾಕೆ ಅಂದರೆ ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡುವಂತಹ, ಬುದ್ಧಿಯ ವಿಕಸನವನ್ನು ಡೆವಲಪ್ ಮಾಡುವಂತಹ, ಅಂದರೆ ನಮಗೆ ಇವಾಗ ಮೆಮೊರಿ ಬೇಸ್ಡ್ ನಮಗೆ ಬೇಕಾಗಿಲ್ಲ, ನಮಗೆ ಬುದ್ಧಿ ವಿಕಸನ ಆಗಬೇಕು ಅನ್ನೋದು ಬಹಳ ಮುಖ್ಯ. ಆ ಎಜುಕೇಷನ್ ಸಿಸ್ಟಮು ಇಲ್ಲಿದೆ ಅಂತ ನಾನು ಇವಾಗಿನೂ ಮಾಡಿರ್ಬೇಕಾದ್ರೆ, ನನ್ನ ಮಗಳು ಎಕ್ಸ್ಪರ್ಟ್ ಶಾಲೆಯಲ್ಲಿ ಗೌರಿ ದೊಡ್ಡ ಮಗಳು ಓದ್ತಾ ಇದ್ದಾಳೆ. ಅವಳು ಮೊನ್ನೆ ರಿಸಲ್ಟ್ 98.86% ಅಪ್ಪ ಅಂತ ಹೇಳಿದ್ರು. ವೆರಿ ಗುಡ್ ಅಪ್ಪ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿದೆ. ಆಮೇಲೆ ಅವಳಿಗೆ ಹೇಳ್ತಾ ಇದ್ದೆ, ಇದೊಂದು ಎಕ್ಸ್ಪ್ಲನೇಷನ್ ಬರ್ಬೇಕಾದ್ರೆ ಕಿರಣ ಅಲ್ಲಿ ಬಂದಾಗ ನೀವು ಹೇಳಿದ್ರೆ ಯಾರೊಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ಕೂಲ್, ಅವಾಗ ನೋಡಿದಾಗ ಮತ್ತೆ ಇವಳಿಗೆ ಏನು ಓದಿಸೋದು, ಅವಳಿಗೆ MBBS ಮಾಡಬೇಕು ಅಂತ. ಅದಕ್ಕೆ ಕೆಲಸ ಮಾಡು, ನೀನು ಓದು ಸೆಕೆಂಡ್ PUC, ಹೆಂಗಿರು ಸ್ಟೇಟಲ್ಲಿ ಒಳ್ಳೆ ರ್ಯಾಂಕ್ ಬರ್ತೀಯಾ, ಗ್ಯಾರಂಟಿ ನಿನಗೆ MBBS ಬೇಕಾದಷ್ಟು ಕಾಲೇಜಲ್ಲಿ ಸಿಗುತ್ತೆ. ಬಟ್ ನನಗೆ MBBS ಸ್ಕೂಲ್ನ ಓದ್ಸಲ್ಲ ಬಿಡಿಸ್ಬಿಡ್ತೀನಿ, ನನ್ನ ಜೊತೆನೇ ಇರು, ಇನ್ನು 10 ವರ್ಷದಲ್ಲಿ ದೊಡ್ಡ ಎಂಟರ್ಪ್ರಿನರ್ಶಿಪ್ ಆಗಿ ಬರ್ತೀಯ, ಅವಾಗ ನೀನು ಹೇಳ್ಕೋಬೋದು ನೀನು ಏನು ಓದಿದ್ಯಾ ಅಂದ್ರೆ ನಾನು ಏನು ಓದಿಲ್ಲ ಸೆಕೆಂಡ್ PUC ಮಾತ್ರ, ಬಟ್ ಆದರೂ ಯು ಕ್ಯಾನ್ ಗೆಟ್ ದ ಅವಾರ್ಡ್ ಅಂತೇಳಿ ಜಸ್ಟ್ ಇವಾಗಿನೂ ಅವಳಿಗೆ ಹೇಳ್ತಾ ಇದೆ. ಯಾಕೆಂದ್ರೆ ನಮ್ಮ ಎಜುಕೇಷನ್ ಸಿಸ್ಟಮು ಹಂಗೆ ಇದೆ. ಈಗ ಅಲ್ಲಿ ಓದಿದ್ರೆ, ಅಲ್ಲಿ ನಾವು ಓದಿದ್ದು MBBS ಓದಿದ್ರೆ ಅಲ್ಲಿ ಏನೂ ಉಪಯೋಗ ಇಲ್ಲ, ನಾನು ಓದಿರ್ತೀವಿ ಎಲ್ಲ, ಅದೇನು ಉಪಯೋಗಕ್ಕೆ ಇವಾಗ ಬರೋದಿಲ್ಲ. ಆ ಥರ ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿ ಇದೆ, ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಏನು ಅಂದ್ರೆ ಅನಿವಾರ್ಯತೆ, ನಮ್ಗೆ ಯಾವುದು ಮಾರ್ಗ ಇಲ್ಲ, ಯಾವುದು ನಮಗೆ ಏನು ಮಾಡಬೇಕು ಅನ್ನೋದಕ್ಕೆ ನಮಗೇನು ಸರಿಯಾದ ಮಾರ್ಗಗಳು. ಯಾಕೆ ನಾನು ಓದುವಂಥ MBBS ಅಲ್ಲಿ ಓದುವಂಥ ಏನು ಸಬ್ಜೆಕ್ಟ್ಸನ್ನು ನಾನು ಪ್ರಾಕ್ಟೀಸೇ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ವೇಸ್ಟ್, ನನ್ನ ಮಗಳಿಗೆ 5 ವರ್ಷ ಓದಿಸಿರೋದು ವೇಸ್ಟೇ ಅಂತ ನನಗೆ ಅನಿಸಿದೆ ಈಗ. ಅದಕ್ಕೆ ಅವಳಿಗೆ ಆ ಕಾನ್ವರ್ಸೇಷನ್ ಹೇಳ್ತಾಳೆ, ಎದ್ದು ಬಿದ್ದು ಜೋರಾಗಿ ನಗ್ತಾ ಇದ್ಲು. ಅಂದರೆ ಮಕ್ಕಳ ಜೊತೆಗೆ ಪಂಚವರ್ಷಾನಿ ಪಾಲಯೇತ್ ದಶವರ್ಷಾನಿ ತಾಡಯೇತ್ ಅಂತ, ಹುಟ್ಟಿ 5 ವರ್ಷದ ತನಕ ಮಕ್ಕಳಿಗೆ ಪಾಲನೆ ಮಾಡಬೇಕು, ಅಂದ್ರೆ ಭಾಳ ಪ್ರೀತಿಯಾಗಿ ನೋಡಬೇಕು, ಬೈಬಾರ್ದು, ಹೊಡಿಬಾರ್ದು, ಅಣಗಿಸ್ಬಾರ್ದು. ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಬೇಕು. ಯಾಕೆಂದ್ರೆ ನರ್ವಸ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿರುತ್ತೆ, ಮಾಡಿಫಿಕೇಶನ್ ಆಫ್ ದ ನರ್ವಸ್ ಸಿಸ್ಟಮ್ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಅವಾಗ ಅಷ್ಟು ಪ್ರೀತಿಯಾಗಿ ನೋಡಬೇಕು. ವರ್ಷ ನೀವು ತಾಡೆಯತ್ತೆ ಅಂದ್ರೆ 5 ರಿಂದ 15 ವರ್ಷ ತನಕ ಮಕ್ಕಳನ್ನ ಶಿಸ್ತಲ್ಲಿ ಬೆಳೆಸಬೇಕು ಅಂತ, ಶಿಸ್ತಲ್ಲಿ ಬೆಳೆಸಬೇಕು ಅಂತ. ನಾವು ಶಿಸ್ತಲ್ಲಿ ಬೆಳೆಸ್ತೀವಿ, ಏನಂದ್ರೆ ಮಕ್ಳಿಗೆ ಪಾಕೆಟ್ ಮನಿ ಕೊಡ್ತೀವಿ, ನಮ್ಮಪ್ಪನೂ ಕೊಡ್ತಾ ಇದ್ರು ಪಾಕೆಟ್ ಮನಿ ಸರಿಯಾಗಿ, ಅವಾಗ ಸರಿಯಾಗಿ ಕೊಡ್ತಾ ಇದ್ರು. ಅಂದ್ರೆ ಹೊಡಿಬೇಕು ಅಂತ ಹೇಳಲ್ಲ, ಬಟ್ ಶಿಸ್ತಾಗಿ ಬೆಳೆಸಬೇಕು ಅಂತ. 15 ವರ್ಷ ಆದ್ಮೇಲೆ ಮಕ್ಕಳನ್ನ ಫ್ರೆಂಡ್ಸ್ ಆಗಿ ನೋಡಬೇಕು ಅಂತ. ಹಾಗಾಗಿ ಮಗಳಿಗೆ ನನ್ನ ಜೊತೆಗಿದ್ರೆ ಅಷ್ಟು ಖುಷಿ, ಯಾಕೆಂದ್ರೆ ನಾನು ಅದೇ ತರ ಫ್ರೆಂಡ್ಲಿ ಆಗಿ ನೋಡ್ಕೋಬೇಕು. ಹಾಗೆ ನಾವು ನಮ್ಮ ಮಕ್ಕಳನ್ನ ಫ್ರೆಂಡ್ ತರ ಅಥವಾ ಫ್ರೆಂಡ್ಲಿ ಆಗಿ ನೋಡೋದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳ್ತಾ, ಮೊನ್ನೆ ನಾನು ವಿಧಾನ ಪರಿಷತ್ತಲ್ಲಿ ಡಿಬೇಟ್ ಮಾಡಬೇಕಾದ್ರೆ ಒಂದು ಜನರೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಕಿರಣ್ ಸರ್ ಹೇಳಿದಾಗ ನಾನು ಅದನ್ನು ಓದಿಬಿಟ್ಟು ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಾಗ ಆಶ್ಚರ್ಯ ಆಯಿತು. SLC ರಿಸಲ್ಟ್ಸಲ್ಲಿ ಆಲ್ಮೋಸ್ಟ್ 25% ಫೇಲ್ಯೂರ್ ಇದೆ. ಅಂದರೆ ಅಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರೊಳಗಡೆ ಏನಾಗ್ತಿದೆ ಅಂದರೆ 5 ರಿಂದ 15% ಜನ ಅವರಿಗೆ ಬರೆಯೋದಕ್ಕೆ ಬರೋದಿಲ್ಲ. ಅದನ್ನೇ ವಿಶ್ಲೇಷಣೆ ಮಾಡ್ತಾ ಹಿಂದೆ ನೋಡಿದಾಗ ನಮಗೆ ಏನು ಜನರೇಷನ್ X, ಜನರೇಷನ್ Y, ಜನರೇಷನ್ Z, ಜನರೇಷನ್ ಆಲ್ಫಾ, ಜನರೇಷನ್ ಬೀಟಾ, ಅಂದರೆ 1960 1980, 80ರಿಂದ 2000 ಇದೇ ಥರ ಈ ಗ್ಯಾಪಲ್ಲಿ ಏನಾಗ್ತಿದೆ ಅಂತಂದರೆ, ಇವತ್ತು ಚಂದ್ರಹಾಸ್ ಪತ್ರಕರ್ತರು ಇವಾಗಿನ ಮಾತಾಡ್ತಾ ಇದ್ರು, ಸರ್ ಮುಂಚೆ ಎಲ್ಲ ನಾವು ಪೇಪರಲ್ಲೆಲ್ಲ ಬರ್ಕೊಂತ ಇದ್ವಿ ಸರ್, ಯಾರು ಬರ್ಕೊಳೋದೆಲ್ಲ ಡೈರೆಕ್ಟ್ ಮೊಬೈಲಲ್ಲಿ ಟೈಪ್ ಮಾಡ್ತೀವಿ, ಪೇಪರ್ನೇ ಯೂಸ್ ಮಾಡ್ತಾ ಇಲ್ಲ. ಈಗಲೂ ಆಲ್ರೆಡಿ ಪೇಪರ್ ಓದುವ ಕಾಲ ಹೋಗ್ಬಿಟ್ಟಿದೆ, ಎಲ್ಲ ಡಿಜಿಟಲ್ ಮೊಬೈಲಲ್ಲಿ ಬರ್ತಾ ಇದೆ. ಅಂದರೆ ಮುಂದೆ ಬರೆಯೋಣಗೆ ಸ್ಕಿಲ್ಲೇ ಹೋಗ್ಬಿಟ್ಟಿದೆ. ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ ಯಾವುದು ನಾವು ಉಪಯೋಗಿಸೋದಿಲ್ವೋ ಅದನ್ನ ನಾವು ಬೆಳೆಸ್ಕೊಳೋದಿಲ್ಲ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ಬರಿಬೇಕು ಅಂದರೆ ಸೋಂಬೇರಿತನ, ಇವತ್ತು ಮಕ್ಕಳಿಗೆ ಅದು ಡೆಡ್ ಸ್ಕಿಲ್. ಹಾಗಾಗಿ ಅದನ್ನ ಪರ್ಯಾಯವಾಗಿ ನಮಗೇನನ್ನ ಹೇಳ್ಕೊಡ್ಬೇಕು ಅನ್ನೋ ಸಿಸ್ಟಮ್ನ ಕೂಡ ಈ ಓಪನ್ ಮೈಂಡ್ ಶಾಲೆಯಲ್ಲಿ ಆಗ್ತಾ ಇದೆ. ನಿಜವಾಗ್ಲೂ ಬುದ್ಧಿಯ ವಿಕಸನವನ್ನ ಮಾಡುವಂತ ಒಂದು ಶಾಲೆ, ಬುದ್ಧಿಯ ವಿಕಸನವನ್ನು ಮಾಡುವಂತಹ ಶಾಲೆ.
ನನಗೆ ಒಂದು ಕಾಂಟ್ರಡಿಕ್ಟರಿ ಕಿರಣ್ ಸರ್ ಹತ್ರ ಏನಂತಂದ್ರೆ, ನೀವು ರೈಟು ಲೆಫ್ಟು ಎಲ್ಲ ಹೇಳ್ತಾ ಇದ್ರೆ ಅದು ಹೌದು ಒಪ್ಕೊಂತೀನಿ. ರೈಟಿಗೆ ಹೋದಾಗ ಬರೀ ಪ್ರೆಷರು, ಕ್ಲಾಸು, ಹೋಮ್ವರ್ಕು ಎಲ್ಲ ಸರಿ. ನೀವು ಲೆಫ್ಟೇ ಇರಿ, ನೀವು ಲೆಫ್ಟ್ ಸೈಡೇ ಥಾಟ್ ಪ್ರೊಸೆಸ್ ಮಾಡಿ. ನನಗೂ ಬೇಕು, ಎಲ್ಲರಿಗೂ ಬೇಕು, ಇಲ್ಲಿರೋ ಎಲ್ಲ ಪೇರೆಂಟ್ಸ್ಗಳಿಗೂ ಅದು ಬೇಕು. ಆದರೆ ಮಕ್ಕಳನ್ನ ಮನೆಗೆ ಹೋದ್ಮೇಲೆ ಮೊಬೈಲ್ನ ಟಿವಿನ ಬಿಡಿಸ್ಬಿಡಿ, ಅದೊಂದೇ ಕೇಳೋದು. ಇನ್ಯಾರು ಇಲ್ಲೆಲ್ಲ ಪೇರೆಂಟ್ಸ್ ಅದೇ ಕೇಳೋದು. ನೀವೇನು ಮಾಡ್ತೀರಾ, ಫ್ರೀ ಬಿಡ್ತೀರಾ, ಮನೆಗೆ ಹೋದ್ಮೇಲೆ ಅವ್ರು ಕೂತ್ಕೊಂಡು ಮೊಬೈಲ್ ಟಿವಿ ನೋಡ್ದಾಗ ಕೂತ್ಕೊಂತಾರೆ. ಅದು ನಂದನ್ನೇ ಹೆಂಗಾರು ಮಾಡಿ ಬಿಡಿಸಿ ಅಂತ ನಿಮ್ದು ಯಾವಾಗಲೂ ವಾದ ಇದೆ. ನೀವೆಲ್ಲ ಏನು ಹೇಳ್ತೀರಾ? ಎಲ್ಲರೂ ಒಪ್ಕೊಂತಾರೆ. ಅದನ್ನೇನಾದ್ರು ಬಿಡ್ಸೋಕ್ಕೆ ಕೊಡ್ಬೇಕೇನು, ಪ್ರೆಷರೈಸ್ ಕೊಡ್ಬೇಕಂದ್ರೆ ಇವತ್ತಿನ ವಾತಾವರಣದಲ್ಲಿ ನಮಗೆ ಹೇಗೆ ಬಂದ್ಬಿಟ್ಟಿದೆ ಇಂಡಿಯನ್ ಮೆಂಟಾಲಿಟಿ ಅಂತಂದ್ರೆ, ಆ ಟೆನ್ಷನ್, ಆ ಪ್ರೆಷರೈಸ್ಡ್ ವರ್ಕಲ್ಲಿ ಬರುವಂಥ ಪ್ರವೃತ್ತಿ ನಮಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ನಮಗೆ ಒಟ್ಟಿನಲ್ಲಿ ಏನಾದ್ರು ಒಂದು ಮಾಡಿ ಟಾರ್ಗೆಟ್ ಕೊಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ವರ್ಕ್ಲೋಡ್ ಕೊಡಿ. ಮನೆಯಲ್ಲೂ ಕೂಡ ಏನಾದ್ರು ವರ್ಕ್ಲೋಡ್ ಕೊಡಿ, ಏನಾರು ಬುದ್ಧಿ ವಿಕಸನ ಆಗುವಂಥದ್ದೇ ವರ್ಕ್ಲೋಡ್ ಕೊಡಿ, ಬಟ್ ಕೊಡಿ ಅಂತ ನನ್ನ ಎಲ್ಲರ ಪರವಾಗಿ ನಾನು ಕೇಳಿ. ಒಪ್ತೀರಾ ಎಲ್ಲರೂ? ಎಸ್, ಓಕೆ ಅಂತ ಕೇಳ್ತಾ ಇದ್ದೀವಿ. ಕೊನೆಯದಾಗಿ ನಮಗೆ ಬಹಳ ಮುಖ್ಯವಾಗಿ ಮಕ್ಕಳನ್ನ ಬೆಳೆಸಬೇಕಾದ್ರೆ 2 ಅಂಶ ಬಹಳ ಮುಖ್ಯ. ಇವತ್ತಿನ ಜಮಾನದಲ್ಲಿ ಮಕ್ಕಳಲ್ಲಿ 2ರಲ್ಲಿ ಕೊರತೆ ಇದೆ. ಒಂದು ಆತ್ಮವಿಶ್ವಾಸದ ಕೊರತೆ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ತುಂಬ ಕೊರತೆ ಇದೆ. ತುಂಬ ಮಕ್ಕಳಿಗೆ ಕೊರತೆ ಇದೆ. ಅದನ್ನ ಸೆಲ್ಫ್ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಅದು ಬರಬೇಕು ಅಂತಂದ್ರೆ ಅದಕ್ಕೆ ಯಾರು ಕಾರಣ ಆಗಬೇಕು ಅಂದ್ರೆ ನಾವು ಪೇರೆಂಟ್ಸ್ ಆಗಿ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಹಾಳು ಮಾಡ್ತಿರೋದು ಯಾರು ಅಂದ್ರೆ ನಾವೇ. ಆ ಸೆಲ್ಫ್ ಕಾನ್ಫಿಡೆನ್ಸ್ನ ಬರೋ ಹಾಗೆ ಮಾಡಬೇಕು. ಹೇಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ, ಎಕ್ಸಾಮಲ್ಲಿ ಓದ್ಕೋ, ಇಲ್ಲ ಏನಾಗ್ತೀಯಾ, ಫೇಲ್ ಆಗ್ತೀಯಾ ಅಂತೇಳಿ. ಆ ಫೇಲ್ ಆಗ್ತೀಯಾ ಅಂತ ನೆಗೆಟಿವಿಟಿ ತುಂಬಿರೋದು ಯಾರು? ನಾವೇ. ರಾತ್ರಿ ಹೊತ್ತು ಮಗು ದೊಡ್ಡದಾದಾಗ ಬಾತ್ರೂಮಿಗೆ ಹೋಗೋಕೆ ಹೆದರ್ಕೊಂತಾ ಇರ್ತಾನೆ ರಾತ್ರಿಗೆ. ಆ ಹೆದರಿಕೆ ತುಂಬಿರೋದು ಯಾರು? ನಾವೇ. ರಾತ್ರಿ ಹೊತ್ತು ಮಗು ಸಣ್ಣದಿದ್ದಾಗ ಗುಮ್ಮ ಬರುತ್ತೆ, ಕತ್ಲಾಗುತ್ತೆ, ಗುಮ್ಮ ಬರುತ್ತೆ ಅಂತ ಹೆದರಿಸಿರೋದು ನಾವೇ. ಹಾಗಾಗಿ ಯಾವುದೇ ಒಂದು ಸಜೆಷನ್ನ ಮಕ್ಕಳಿಗೆ ಕೊಡಬೇಕು ಅಂದರೆ ಪಾಸಿಟಿವ್ ಸಜೆಷನ್ ಕೊಡಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಸಜೆಷನ್ನ ಕೊಡಬೇಡಿ. ಇವತ್ತು ನಿಜವಾಗ್ಲೂ ಒಂದು ಮಕ್ಕಳಿಗೆ ಆತ್ಮವಿಶ್ವಾಸದ ಕೊರತೆ ಇದೆ. ಅದಕ್ಕೊಂದು ಸಣ್ಣ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೂವು ಇರ್ಬೋದು, ಕ್ರಿಯೇಟೆಡ್ ಇರ್ಬೋದು, ಏನೇ ಇರ್ಬೋದು, ಬಟ್ ಆದರೆ ಅದರಲ್ಲಿ ಒಂದು ಅರ್ಥ ಇದೆ. ಶಿವಾಜಿ ಮಹಾರಾಜ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದಂಥ, ನಮ್ಮ ಹಿಂದೂಸ್ಥಾನವನ್ನು ಉಳಿಸಿದಂಥ ಒಬ್ಬ ಮಹಾರಾಜ ಅಂತ ಕೇಳಿದ್ದೀವಿ. ಶಿವಾಜಿ ಅವ್ರ ಅಮ್ಮಂಗೆ ಹೇಳಬೇಕಾದ್ರೆ, ಅಮ್ಮ ನನಗೆ ಎಲ್ಲ ಯುದ್ಧವನ್ನು ಮಾಡ್ಬೇಕಾದ್ರೆ ಹೆದರಿಕೆ ಇರಲ್ಲ, ಎಲ್ಲವನ್ನು ಯುದ್ಧವನ್ನು ಮಾಡ್ತೇನೆ, ಗೆಲ್ತೇನೆ, ಆದರೆ ಧ್ವಜವನ್ನ ಆರಿಸ್ಬೇಕಾದ್ರೆ ನನ್ನ ಕೈ ನಡುತ್ತದೆ, ಯಾಕೆ ಅಂತ ಕೇಳಿದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಅದಕ್ಕೆ ಕಾರಣ ನಾನೇ ಅಂತ. ಯಾಕೆ ಕಾರಣ ಅಂತ ಕೇಳಿದಾಗ, ನೀನು ಪ್ರತಿದಿನ ಆ ಸಣ್ಣ ಮಗು ಇದ್ದಾಗ ಹಾಲು ಕುಡಿಸ್ಬೇಕಾದ್ರೆ ನಿನಗೆ ವೀರ ಶೂರರ ಕಥೆಯನ್ನ ಹೇಳ್ತಾ ಇದ್ದೆ, ಹಾಗಾಗಿ ಅದನ್ನ ಕೇಳಿಬಿಟ್ಟು ನಿನಗೆ ಆ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಬಂದಿದೆ. ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಇರಲಿ, ಏನೇ ಇದ್ರು ಅವ್ರನ್ನ ಸೋಲಿಸುವಂತ ಶಕ್ತಿ ನಿನಗೆ ಬಂದಿದೆ. ಯಾಕೆ ಅಂದ್ರೆ ನಿನಗೆ ನಿನ್ನ ಒಳ್ಳೆಯ ಕಥೆಗಳನ್ನ ಹೇಳ್ತಿದ್ದೆ, ವೀರ ಶೂರರ ಕಥೆಗಳನ್ನ ಹೇಳ್ತಿದ್ದೆ, ಅದಕ್ಕೋಸ್ಕರ ನಿನಗೆ ಬಂದಿದೆ ಅಂತ. ಅದಕ್ಕೆ ಆಯ್ತಮ್ಮ, ಸರಿ, ನನಗೆ ಹೆದರಿಕೆ ಯಾಕಾಗ್ತದೆ ಧ್ವಜವನ್ನ ಆರಿಸ್ಬೇಕಾದ್ರೆ ಅಂದಕ್ಕೆ ಅದಕ್ಕೂ ನಾನೇ ಕಾರಣ. ಯಾಕೆ ಅಂತಂದ್ರೆ ನಾನು ಸಂಜೆ ಹೊತ್ತು ನನ್ನ ಇದನ್ನ ಹೊರಗಡೆ ಹೋಗಿ ಬರ್ಬೇಕಾದ್ರೆ ನಿನಗೆ ಹಶ್ವಾಗ್ತಿತ್ತು, ನೀನು ಅಳ್ತಾ ಇದ್ದೆ, ಅತ್ತಾಗ ಸೇವಕಿ ಬಂದು ನಿನಗೆ ಹಾಲು ಕುಡಿಸ್ತಾ ಇದ್ಲು, ಅದಕ್ಕೋಸ್ಕರ ನಿನಗೆ ಅದಾಗಿದೆ, ಅದಕ್ಕೆ ನಾನು ಆ ಟೈಮಲ್ಲಿ ನೋಡ್ಕೊಳಕ್ಕಾಗಲ್ಲ, ಅದಕ್ಕೆ ನಾನೇ ಕಾರಣ. ಅವಾಗ ಅವನು ಕೇಳ್ತಾರೆ, ನಿನ್ನ ಇದೆ ಹಾಲು ಹಾಲೇ, ಸೇವಕಿ ಇದೆ ಹಾಲು ಹಾಲೇ, ಆದ್ರೆ ಈ ವ್ಯತ್ಯಾಸ ಯಾಕೆ ಅಂದಾಗ, ಹಾಲು ಒಂದೇ ಅಪ್ಪ, ಯಾವುದು ವ್ಯತ್ಯಾಸ ಇಲ್ಲ, ಬಟ್ ಆದ್ರೆ ಹಾಲು ಕುಡಿಸಬೇಕಾದ್ರೆ ನಾನು ವೀರ ಶೂರರ ಕಥೆಯನ್ನ ಹೇಳ್ತಾ ಇದ್ದೆ, ನಿನಗೆ ಶಕ್ತಿ ಇತ್ತು, ಅವಳು ಹಾಲು ಕುಡಿಸಬೇಕಾದ್ರೆ ಹೆದರ್ಕೊಂಡು ಕುಡಿಸ್ತಾ ಇದ್ಲು, ಅದಕ್ಕೋಸ್ಕರ ಆ ಸ್ವಲ್ಪ ಮಟ್ಟಿಗೆ ಅಂಜಿಕೆ, ಹೆದರಿಕೆ ಕೂಡ ನಿನ್ನಲ್ಲಿದೆ ಅಂತ. ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯ ಆತ್ಮವಿಶ್ವಾಸವನ್ನ ತುಂಬುತ್ತೇವೆ, ಆತ್ಮಸ್ಥೈರ್ಯವನ್ನು ತುಂಬುತ್ತೇವೆ ಅನ್ನೋದು ಬಹಳ ಮುಖ್ಯವಾಗಿ. ಮೊನ್ನೆ ನಮ್ಮ ಪ್ರಸನ್ನಾಥ್ ಸ್ವಾಮೀಜಿಯವರು ಒಂದು ಉಲ್ಲೇಖವನ್ನು ಮಾಡ್ತಿದ್ರು. ಮಹಾಕುಂಭ ಮೇಳ ಆದಾಗ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಒಡನಾಡಿಗಳು, ಹಾಗಾಗಿ ಕುಂಭಮೇಳದಲ್ಲಿ ಮಿಂದುಕೊಂಡು ಹೊರಗೆ ಬರಬೇಕಾದ್ರೆ ಒಬ್ಬ 7 ವರ್ಷದ ಹುಡುಗ ನಿಂತ್ಕೊಂಡಿದ್ನಂತೆ, ತ್ರಿಶೂಲ ಹಿಡ್ಕೊಂಡು, ಕಾವಿ ಹಾಕೊಂಡು. ಅವಾಗ ಇವರು ಯೋಗಿ ಆದಿತ್ಯನಾಥ್ ಹುಡುಗನ್ ನೋಡಿ ಖುಷಿಯಾಗಿ ಬಾರಪ್ಪ ಇಲ್ಲಿ ನಿಂತು ಕರೆದ್ರಂತೆ. ಅವನು ಬಂದಾಗ ಎದೆ ಶೆಟ್ಕೊಂಡು ನಿಂತ್ಕೊಂಡಿದ್ನಂತೆ. ಅವಾಗ ಕೇಳಿದ್ನಂತೆ, ಆಪ್ಕೋ ಕ್ಯಾ ಬನ್ನಾಯ ಅಂತ. ಆಪ್ಕೋ ಕ್ಯಾ ಬನ್ನಾಯ ಅಂದಾಗ ಆ ಹುಡುಗ ಹೇಳಿದಂತೆ 7 ವರ್ಷದಾಗ, ಆಪ್ಕೋ ಮೇರೆಕೋ ಆಪ್ ಜೈಸಾ ಬನ್ನಾಯ, ಮೇರೆ ಜೈಸಾ ಬನ್ನಾಯ, ಮೇರೆ ಜೈಸಾ ಕಾವಿ ಪಯನ್ನಾಯ ಅಂತೇಳಿ ತೋರಿಸ್ತಾರಂತೆ. ನಂತರ ಕಾವಿ ಬಟ್ಟೆ ಹಾಕ್ಬೇಕಂದ ಆ ಹುಡುಗ ಹೇಳ್ತಾನಂತೆ, ಅಭಿ ಮೇರೆ ಪಾಸ್ ಕಾವಿ ಹೇ,
ನನ್ನ ಜೊತೆ ಆಲ್ರೆಡಿ ಕಾವಿ ಇದೆ. तो फिर क्या बनना है ಅಂದ್ರೆ आपको मेरे को आप जैसा बनना है, मेरे जैसा क्या बनना है, मेरे को आप जैसा सीएम बनना है ಅಂತ ಹೇಳಿದಂತೆ. ಕ್ಯೂ ಬನ್ನ ಅಂದ್ರೆ ನೀವು ಎಷ್ಟು ವೀರ ವೇಷದಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ ಅದನ್ನ ನೋಡಿ ನನಗೆ ಖುಷಿ ಆಗ್ತದೆ, ನಿಮ್ಮ ತರ ನಾನು CM ಆಗಬೇಕು ಅಂತ ಅನ್ನಂತಂದ್ರೆ ಆ ರೀತಿಯ ಆತ್ಮವಿಶ್ವಾಸವನ್ನ, ಆ ರೀತಿಯ ಆತ್ಮಸ್ಥೈರ್ಯವನ್ನ ಮಕ್ಕಳಿಗೆ ಬೆಳೆಸುವಂತ ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಉಲ್ಲೇಖವನ್ನ ನಮ್ಮ ಪ್ರಸನ್ನ ಸ್ವಾಮೀಜಿಯನ್ನು ಮಾಡಿದ ನಿಜವಾಗ್ಲೂ ನಡೆದಂತ ಘಟನೆ ಅವ್ರನ್ನ ನೆನೆಸ್ಕೊಂತಾ ಇರ್ತಾರೆ. ಅದನ್ನ ನೆನೆಸ್ಕೊಂಡಾಗ ಅನಿಸ್ತು ಆತ್ಮವಿಶ್ವಾಸ ಎಷ್ಟು ಮುಖ್ಯ, ಅದನ್ನ ಬೆಳೆಸಬೇಕು ಅನ್ನೋದನ್ನ ಒಂದು ಹೇಳ್ತಾ, ನಾವು ನಮ್ಮ ಮಕ್ಕಳಿಗೆ ಬೆಳೆಸಬೇಕಾದ್ರೆ ನೆಗೆಟಿವಿಟಿನ ತೆಗೆಯೋದು ಬಹಳ ಇಂಪಾರ್ಟೆಂಟು. ದೊಡ್ಡ ಕಲ್ಲಿನೊಳಗೆ ಒಳ್ಳೆಯ ಸುಂದರವಾದ ಮೂರ್ತಿ ಇರ್ತದೆ, ಆ ಮೂರ್ತಿ ಆ ಕಲ್ಲಿನೊಳಗೆ ಇರ್ತದೆ. ಆ ಮೂರ್ತಿ ಬರಬೇಕು ಅಂದ್ರೆ ಆ ಕಲ್ಲಿನಲ್ಲಿರುವಂತ ನೆಗೆಟಿವಿಟಿನ ಯಾವ್ದ್ಯಾವ್ದು ಬೇಡವಾದ ಅಂಶವನ್ನ ನಾವು ಬಂಡೆಯಲ್ಲಿ ತೆಗಿತೀವೋ ಆಗ ಅದರೊಳಗೊಂದು ಸುಂದರವಾದ ಮೂರ್ತಿಯೇ ಬರ್ತದೆ. ಆ ಸುಂದರವಾದ ಮೂರ್ತಿ ಆಗ್ಬೇಕು ಅಂದ್ರೆ ಅಲ್ಲಿರುವ ನೆಗೆಟಿವಿಟಿನ ತೆಗೆಯುವಂತ ಕೆಲಸ ನಾವು ಪೇರೆಂಟ್ಸ್ ಆಗಿ ಮಾಡಬೇಕು ಅಂತ ಹೇಳ್ತಾ, ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಧನ ವ್ಯರ್ಥ, ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ, ಗುರಿ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ ಅಂತ ಹೇಳಿ. ಹಾಗಾಗಿ ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಅದಕ್ಕೊಂದು ಒಳ್ಳೆಯ ಗುರಿ ಬೇಕು. ಆ ಗುರಿ ಮಕ್ಕಳಿಗೆ ಇರಬೇಕು. ಮಕ್ಕಳಿಗೆ ದೊಡ್ಡ ಕನಸನ್ನ ಕಾಣುವಂತಹ ಪ್ರವೃತ್ತಿ ಇರಬೇಕು. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಸಣ್ಣ ಕನಸು ಕಾಣೋದು ಕ್ರೈಮ್ ಅಂತ ಹೇಳಿ. ಕನಸು ಹೇಗಿರಬೇಕು ಅಂದ್ರೆ ದೊಡ್ಡ ಕನಸಿರಬೇಕು. ಆ ಕನಸು ಬೆಳಗಿನ ನಿದ್ದೆಯನ್ನ ಕೆಡಿಸುವಂತ ಕನಸು ಇರಬೇಕು ಅಂತ. ಆ ರೀತಿಯ ದೊಡ್ಡ ಕನಸನ್ನ ಕಾಣುವಂತ ಪ್ರವೃತ್ತಿಯನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಯಾಕೆಂದ್ರೆ ನಾವೆಲ್ಲ ಪೆಟ್ರೋಲ್ ಡೀಸೆಲ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಇಂಜಿನ್ ಬಗ್ಗೆ ಯೋಚನೆ ಮಾಡದಂತ ಒಬ್ಬ ವ್ಯಕ್ತಿ, ನಾವೆಲ್ಲ ಇಲ್ಲಿ ಫ್ಲೈಟ್ ಅನ್ನ ಹಾರಿಸ್ಬೇಕು ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಬೇರೆ ಗ್ರಹಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರುವಂತ ಒಬ್ಬ ಹುಚ್ಚ, ಅದ್ಯಾರು ಅಂದ್ರೆ ಇಲಾನ್ ಮಸ್ಕ್. ಇವತ್ತು ಪ್ರಪಂಚದ ದೊಡ್ಡ ಶ್ರೀಮಂತ. ಆ ರೀತಿ ಹುಚ್ಚಿರಬೇಕು ಅಂದ್ರೆ ಆ ಕನಸು ಆಗಿರಬೇಕು ಅಂತ, ಆ ಕನಸು ನಿದ್ದೆ ಕೆಡಿಸುವಂತ ಕನಸನ್ನ ಕಾಣುವ ಹಾಗೆ ನಿಮ್ಮ ಮಕ್ಕಳನ್ನ ಮಾಡಿ ಅಂತ ಹೇಳ್ತಾ, ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿಯಾಗಬೇಡ, ಸದ್ದಿಲ್ಲದೆ ಸೇವೆ ಮಾಡು ಎಂಬಂತೆ ಒಳ್ಳೆಯ ಕೊಡುವ ಮನೋಭಾವನೆಯನ್ನ ಮಕ್ಕಳಿಗೆ ಬೆಳೆಸೋದು ಬಹಳ ಇಂಪಾರ್ಟೆಂಟು. ಭಗವಂತನ ಪ್ರತಿಯೊಂದು ಸೃಷ್ಟಿಯಲ್ಲಿ ಹೇಳ್ತದೆ, ನಾವು ಗಾಳಿ ತಗೊಂತೀವಿ, ಗಾಳಿನ ಬಿಡ್ತೇವೆ, ಗಾಳಿ ತಗೊಂತೀವಿ, ಗಾಳಿನ ಬಿಡ್ತೀವಿ. ಸಮಾಜದಿಂದ ತಗೊಂಡ್ಮೇಲೆ ಸಮಾಜಕ್ಕೆ ಕೊಡಿ ಅಂತ ನಮ್ಮಲ್ಲಿರುವಂತ ಬ್ಲಡ್ ಗ್ರೂಪ್ ಹೇಳುತ್ತೆ, ಕೊಡುವಂತವನಾಗು. ಯಾಕೆ ಅಂದ್ರೆ ನಮ್ಮಲ್ಲಿ 4 ಬ್ಲಡ್ ಗ್ರೂಪ್ ಇದೆ. O ಇದೆ, A ಇದೆ, B ಇದೆ, ಮತ್ತೆ AB ಇದೆ. ಯೂನಿವರ್ಸಲ್ ಡೋನರ್ ಯಾರು? ಯಾರಿಗೆ ಬೇಕಾದ್ರೂ ಬ್ಲಡ್ ನ ಕೊಡೋದು ಯಾರು? O. ಯೂನಿವರ್ಸಲ್ ರಿಸಿಪಿಯೆಂಟ್ ಎಲ್ಲರ ತಗೊಳೋದು ಯಾರು? AB. ಹಾಗಾಗಿ ಭಗವಂತನ ಸೃಷ್ಟಿಯಲ್ಲಿ O ಬ್ಲಡ್ ಗ್ರೂಪ್ ಇರೋರ್ನ ಜಾಸ್ತಿ ಹುಟ್ಟಿಸಿದಾನೆ, ಕೊಡುವಂತವ್ರನ್ನ ಜಾಸ್ತಿ ಹುಟ್ಟಿಸಿದಾನೆ. ಎಲ್ಲರೂ AB ಇದ್ದವ್ರು ಬೇಜಾರಾಗಬೇಡಿ, AB ತಗೊಳೋರ್ನ ಕಮ್ಮಿ ಹುಟ್ಟಿಸಿದಾನೆ. 2-3%, O ಗ್ರೂಪ್ ನ 40% ಹುಟ್ಟಿಸಿದಾನೆ. ನೀವು ಕ್ಷಮೆಯಲ್ಲಿ ಅಂತ ಹೇಳಿದೆ. ಅದಕ್ಕೆ ಅಂದ್ರೆ ಭಗವಂತನ ಸೃಷ್ಟಿಯಲ್ಲೂ ಕೂಡ ಕೊಡುವಂತ ಮನೋಭಾವನೆಯನ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗಲ್ಲ ಪರಮಾತ್ಮನಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ. ನೀನು 10 ಕೊಟ್ರೆ ಭಗವಂತ 100 ಕೊಡ್ತಾನೆ, ನೀನು 100 ಕೊಟ್ರೆ ಭಗವಂತ 1000 ಕೊಡ್ತಾನೆ, ನೀನು 1000 ಕೊಟ್ರೆ ಭಗವಂತ 1,00,000 ಕೊಡ್ತಾನೆ. ಇದು ಜಗದ ನಿಯಮ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. Thank you, Dhananjay sir. Now I request all the dignitaries to please honor Mr. Dhananjay Sirji sir.